ನಮ್ಮ ಲಾಸ್ಟ್ ವಿಡಿಯೋ ಒಳಗೆ ನಾವು ನಿಮ್ಗೆ ಪ್ರೆಗ್ನೆನ್ಸಿ ನ್ಯಾಚುರಲಿ ಹೆಂಗೆ ಫಾಸ್ಟ್ ಕನ್ಸೀವ್ ಆಗಬೇಕು ಅದ್ರ ಸಲಾಗ 5 ಸ್ಮಾರ್ಟ್ ಟಿಪ್ಸ್ ಹೇಳಿದ್ದೇನೆ. ನೀವು ಅದ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿರಿ. ಇವತ್ತು ಈ ವಿಡಿಯೋ ಒಳಗೆ ಈ 5 ಟಿಪ್ಸ್ ಒಳಗೆ ಯಾವುದೋ ಟಿಪ್ ಎಲ್ಲಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಇದೆ ಮತ್ತು ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದ್ರ ಬಗ್ಗೆ ನಾವು ಡೀಟೇಲ್ ಒಳಗೆ ಹೇಳ್ತೇನೆ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಢ್ಯಾ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಸಿನ್ಸ್ ಲಾಸ್ಟ್ 25 ಇಯರ್ಸ್. ಲಾಸ್ಟ್ ಒಳಗೆ ನಾವು ನಿಮ್ಗೆ 5 ಟಿಪ್ಸ್ ಹೇಳಿದ್ದೀನಿ. ಬಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ನಿಮ್ಮದು ಓವ್ಯುಲೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಥೆರಾಟಿಕಲಿ ಸ್ಪೀಕಿಂಗ್ ನಾವು ನಿಮ್ಗೆ ಬೇಸಲ್ ಬಾಡಿ ಟೆಂಪ್ರೇಚರ್, ಸರ್ವೈಕಲ್ ಮ್ಯೂಕಸ್ ಸ್ಟಡಿ ಮತ್ತು ಓವ್ಯುಲೇಷನ್ ಕಿಟ್ ಒಳಗೆ ನೀವು ಓವ್ಯುಲೇಷನ್ ಫೈಂಡ್ ಔಟ್ ಮಾಡಿ ಹಂಗೆ ಹೇಳ್ತೇವೆ. ಬಟ್ ಭಾಳ ಟೈಮ್ ಪೇಷಂಟ್ಗೆ ಓವ್ಯುಲೇಷನ್ ಹೆಂಗೆ ಟ್ರ್ಯಾಕ್ ಮಾಡ್ಬೇಕ್ರಿ ಅದು ಅವ್ರಿಗೆ ಕಷ್ಟ ಆಕತಿ. ಆಮೇಲೆ ಅದದ ನೋಡಾಕ, ಇಂಟರ್ಪ್ರಿಟೇಷನ್ ಮಾಡಾಕ ಅದ್ರ ಪ್ರಕಾರ ಪೇಷಂಟ್ ಎಜುಕೇಟೆಡ್ ಇರೋಂಗಿಲ್ಲ, ಅವ್ರಿಗೆ ಅದು ಗೊತ್ತಾಗಂಗಿಲ್ಲ ಇದು ಹೆಂಗೆ ನಾವು ನೋಡ್ಬೇಕ್ರಿ. ಅದಕ್ಕೆ ನಮ್ದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಒಳಗೆ ನಾವು ಪೇಷಂಟ್ಗೆ ನೋಡ್ತಾ ಇದ್ದೆ ಅದ್ರ ಒಳಗಿಂದ ನಿಮ್ಗೆ ನಾವು ಹೇಳ್ತೀನಿ. ಸಪೋಸ್ ನಿಮ್ಗೆ ಮದುವೆಯಾಗಿ 1 ವರ್ಷ ಅಷ್ಟು ಆಗೈತೆ, ಯು ಗೋ ಟು ಡಾಕ್ಟರ್, ಯು ಇಂಟ್ರೆಸ್ಟೆಡ್ ಇನ್ ಕನ್ಸೆಪ್ಷನ್, ನೀವು ಫಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಟ್ಲೀಸ್ಟ್ ಮಾಡಿಸ್ಲೇಬೇಕ್ರಿ. ಅಂದ್ರೆ ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಮತ್ತು ವೈಫ್ದ ಹಾರ್ಮೋನ್ ಟೆಸ್ಟು, AMH ಸ್ಕ್ಯಾನಿಂಗ್, ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕ್ರಿ. ಆದಮೇಲೆ ನೀವು ಫಾಲಿಕ್ಯುಲರ್ ಸ್ಟಡಿ ಇರ್ತೈತಿ. ಫಾಲಿಕ್ಯುಲರ್ ಸ್ಟಡಿ ಅಂದ್ರೆ ಈ ಮೆಥಡ್ ಒಳಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತಾರೆ. ಆಮೇಲೆ ಸ್ಕ್ಯಾನಿಂಗ್ ಮಾಡಿ ನಿಮ್ದು ನ್ಯಾಚುರಲ್ ಫಾಲಿಕಲ್ ಹೆಂಗೆ ಆಕತಿ, ಯಾವಾಗ ಆಕತಿ ಅದು ಟ್ರ್ಯಾಕ್ ಮಾಡ್ತಾರೆ. ಅದರಿಂದ ನಿಮ್ದು ಯಾವಾಗಲೂ ಫಾಲಿಕಲ್, ನ್ಯಾಚುರಲ್ ಫಾಲಿಕಲ್ ಗ್ರೋತ್ ಅಂದಾಜೆ 18 to 20 mm ಅಷ್ಟು ಆಕತಿ. ಡಾಕ್ಟರ್ ನಿಮಗೆ ತಿಳಿಸ್ತಾರೆ. ಆ ಟೈಮ್ ಬೀಜ ಬಡಕ್ಕೆ ಇಂಜೆಕ್ಷನ್ ಡಾಕ್ಟರ್ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ 2 to 3 ದಿವಸ ಹಸ್ಬೆಂಡ್ ವೈಫ್ ಇಂಟರ್ಕೋರ್ಸ್ ಮಾಡಿದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಆಗ್ಬೋದು, ಇಫ್ ಇಟ್ ಇಸ್ ಅ ಮೈನರ್ ಪ್ರಾಬ್ಲಮ್. ಅದಕ್ಕೆ ಇದು ಬೆಸ್ಟ್ ಮೆಥಡ್ ಆಫ್ ಓವ್ಯುಲೇಷನ್ ಟ್ರ್ಯಾಕಿಂಗ್ ಐಡಿಯಲಿ ಆಕತಿ. ಅದಕ್ಕೆ ನಿಮ್ದು ಮದುವೆ ಆಗಿ 1 ವರ್ಷ ಇಲ್ಲಾಂದ್ರೆ 1.5 ವರ್ಷ ಅಷ್ಟು ಆಗೈತಿದ್ರೆ ನೀವು ಇಮಿಡಿಯೇಟ್ಲಿ ನೀವು ನಿಮ್ದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕಡೆ ಹೋಗಿ ಇದು ಫಾಲಿಕ್ಯುಲರ್ ಸ್ಟಡಿ ನೀವು ಮಾಡಿಸ್ರಿ. ಅದ್ರ ಪ್ರಕಾರ ಇಂಟರ್ಕೋರ್ಸ್ ಮಾಡಿರಿ. ನಮ್ಮದು ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಡಿಟೇಲ್ ಒಳಗೆ ವಿಡಿಯೋ ನಾವು ಮೊದಲು ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಡಿಟೇಲ್ ಒಳಗೆ ಹೋಗಿ ನೋಡಿರಿ. ಇದರ ಒಳಗೆ ನಾವು ಡಿಟೇಲ್ ಒಳಗೆ ನಿಮ್ಗೆ ಹೇಳಿದ್ದೇನೆ ಹೆಂಗೆ ಟ್ರ್ಯಾಕ್ ಮಾಡ್ಬೇಕ್ರಿ. ಎವ್ರಿಥಿಂಗ್ ಐ ಹ್ಯಾವ್ ಸ್ಪೋಕನ್. ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ಇದರಿಂದ ಭಾಳ ಮಂದಿಗೆ ಮೋರ್ ದೆನ್ 50% ಪೀಪಲ್ ವಿಲ್ ಕನ್ಸೀವ್ ವಿತ್ ದಿಸ್ ಸಿಂಪಲ್ ಮೆಥಡ್, ಪ್ರಾಕ್ಟಿಕಲ್ ಮೆಥಡ್ ವಿಚ್ ಈಸ್ ಈಸಿಲಿ ಅವೈಲೇಬಲ್. ಆಮೇಲೆ ನಿಮ್ಗೆ ಕಂಬರ್ಸಮ್ ಆಗಂಗಿಲ್ಲ. ಭಾಳ ಟೈಮ್ ಪೇಷಂಟ್ ಏನು ವಿಚಾರ ಮಾಡ್ತಾರೆ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರಕ್ಕೆ ನಮ್ಮ ಅತ್ತಿಗೆ ಲೇಟ್ ಮಕ್ಕಳಾಗೈತಿ ಅದಕ್ಕೆ ವೇಟ್ ಮಾಡೋಣ ನೋಡೋಣ. ಬಟ್ ನಮ್ದು ಸಿನ್ಸಿಯರ್ ಅಡ್ವೈಸ್ ನಿಮಗೆ, ನೀವು ಸಾಧ್ಯಷ್ಟು ಜಲ್ದಿ ಹೋಗಿ ಅದ್ರ ಬಗ್ಗೆ ಗಮನ ಕೊಡ್ರಿ. ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಫಾಸ್ಟ್, ಸ್ಟಾರ್ಟ್ ಟೇಕಿಂಗ್ ಟ್ರೀಟ್ಮೆಂಟ್ ಫಾಸ್ಟ್. ಆಮೇಲೆ ಪೇಷಂಟ್ ಒಂದೊಂದು ಸಲ ವಿಚಾರ ಮಾಡ್ತಾರೆ, ಈಗ ನಾವು ಕಾಸ್ಟ್ ಆಕತಿ, ಖರ್ಚು ಮಾಡೋದೇ ಬ್ಯಾಡ್ರಿ, ನೋಡೋಣ ಆಮೇಲೆ ಮಾಡೋಣ. ನೀವು ಹೆಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ ನಿಮ್ದು ಕಾಸ್ಟ್ ಇನ್ನೂ ಇನ್ಫ್ಯಾಕ್ಟ್ ಹೆಚ್ಚಿಗೆ ಆಕತಿ. ಈಗ ಇನಿಷಿಯಲ್ ಪೀರಿಯಡ್ವಾಗ ನಿಮ್ದು ಫ್ಯೂ ಥೌಸಂಡ್ಸ್ ಕಾಸ್ಟ್ ಆಕತಿ, ಬಟ್ ನೀವು ಲೇಟ್ ಮಾಡಿದ್ರೆ ಆಮೇಲೆ ಫ್ಯೂ ಲ್ಯಾಕ್ಸ್ ಮಟ್ಟ ಹೋಗ್ತತಿ. ಅದಕ್ಕೆ ನೀವು ಸಾಧ್ಯಷ್ಟು ಜಲ್ದಿ ಇದ್ರ ಮೇಲೆ ಗಮನ ಕೊಟ್ಟು ಅದರ ಪ್ರಕಾರ ಅದರ ಪ್ರಾಪರ್ ಸೊಲ್ಯೂಷನ್ ಮಾಡಿದ್ದು ಒಳ್ಳೇದು. ನಮ್ದು ಬೇರೆ ವಿಡಿಯೋ ಇನ್ಫರ್ಟಿಲಿಟಿ ರಿಲೇಟೆಡ್ ವಿಡಿಯೋಸ್ ನೀವು ನೋಡಿಲ್ಲ ಅಂದರೆ ಇನ್ನೂ ಮಟ್ಟ ನೋಡಿರಿ. ಇದ್ರ ಒಳಗೆ ನಾವು ನಿಮ್ಗೆ ಪ್ರೆಗ್ನೆನ್ಸಿ ಹೆಂಗೆ ಕನ್ಸೀವ್ ಫಾಸ್ಟ್ ಆಗಬೇಕ್ರಿ, ಏನು ಡಯಟ್ ತಿನ್ಬೇಕ್ರಿ, ಇದ್ರ ಬಗ್ಗೆ ಡೀಟೇಲ್ ಒಳಗೆ ತಿಳಿಸಿದ್ದೇನೆ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೇವೆ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.